ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ಕಳೆದ 3 ತರಗತಿಗಳಿಂದ ನಾವು ಡಾಕ್ಟರ್ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ಸಂಸ್ಕೃತಿ ಉಪಸಂಸ್ಕೃತಿಯ ಲೇಖನವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಈ ತರಗತಿಯಲ್ಲೂ ಕೂಡ ನಾವು ಇನ್ನೂ 2 ತರಗತಿಯಲ್ಲಿ, ಈ ತರಗತಿ ಬಿಟ್ಟು ಇನ್ನೂ 2 ತರಗತಿಯಲ್ಲಿ ಕೂಡ ಆ ಚರ್ಚೆಯನ್ನು ಮಾಡ್ತೀವಿ. ಇದರೊಳಗಡೆ ಸಂಸ್ಕೃತಿ ಕುರಿತು ಚಿಂತನೆಯನ್ನು ಈಗಾಗಲೇ ವಿವಿಧ ವಿಶ್ವದ ಪ್ರಖ್ಯಾತ ವಿದ್ವಾಂಸರ ಮಾತುಗಳನ್ನು, ಚಿಂತನೆಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ತರಗತಿಯಲ್ಲೂ ಕೂಡ ನಾವು ಭಾರತೀಯ ಚಿಂತಕರ ನಂತರ ಕರ್ನಾಟಕದ ಸಂಸ್ಕೃತಿ ಚಿಂತಕರು ಯಾರಿದ್ದಾರೆ ಅವರ ಚಿಂತನೆಗಳನ್ನು ಬರಗೂರವರು ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅವರು ಡಿ ವಿ ಜಿಯವರ ಸಂಸ್ಕೃತಿ ಚಿಂತನೆಗಳ ಬಗ್ಗೆ ಒಂದಷ್ಟು ವಿವೇಚನೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಅವರು ಆಧಾರವಾಗಿ ತೆಗೆದುಕೊಂಡಿರುವಂಥದ್ದು 1987 ಆಗಸ್ಟ್ 30ರಂದು ಪ್ರಜಾವಾಣಿಯಲ್ಲಿ ಡಿ ವಿ ಜಿಯವರ ಒಂದು ಸಂಸ್ಕೃತಿ ಕುರಿತಂತಹ ಚಿಂತನಾ ಲೇಖನ ಒಂದು ಪ್ರಕಟ ಆಗಿತ್ತು. ಅದು ಒಂದು ಪುನರ್ಮುದ್ರಣ ಲೇಖನ. ಯಾಕಂದರೆ 87ರಷ್ಟಕ್ಕೆ ಡಿ ವಿ ಜಿಯವರು ಬದುಕಿರಲಿಲ್ಲ, ಆದರೆ ಅವರ ಕುರಿತ ಅವರ ಚಿಂತನೆಯ ಒಂದು ಲೇಖನ ಆಗಿತ್ತು. ಅದನ್ನು ಇವರು ಅಧ್ಯಯನಕ್ಕಾಗಿ ತೆಗೆದುಕೊಂಡಿದ್ದಾರೆ. ಕನ್ನಡದ ಸಂಸ್ಕೃತಿ ಚಿಂತಕರ ಚಿಂತನೆ ಹೇಗಿತ್ತು ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ತರಗತಿಯಲ್ಲಿ ನಾವು ಬರಗೂರವರು ಏನೆಲ್ಲ ಆ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ, ವಿವೇಚನೆ ಮಾಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸಂಸ್ಕೃತಿ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಇವರು ಮಾಡಿದ್ದಾರೆ. ಡಿ ವಿ ಜಿಯವ್ರ ಪ್ರಕಾರ ಸಂಸ್ಕೃತಿ ಅಂತಂದರೆ ಮನುಷ್ಯರ ಅನ್ಯೋನ್ಯ ಸಂಬಂಧಗಳಲ್ಲಿ ನಯವಿನಯಗಳ ಸೊಬಗು, ಸ್ವಗುಣ, ಪರಗುಣಗಳ ಸಮ್ಮಿಶ್ರಿತ ಕಾಂತಿ. ಈ ಸಂಸ್ಕೃತಿ ಮೂಲದಲ್ಲಿ ನಮ್ಮ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟದ್ದು. ಅದು ನಮ್ಮ ಒಳ ಸಂಪತ್ತು. ಅದರ ಜಾಗ, ಮನಸ್ಸು ಮತ್ತು ಹೃದಯ ಅದರಿಂದ ಬೇರೆಯಾದದ್ದು ನಮ್ಮ ಬಹಿರಂಗ ಜೀವನ. ಇದರಲ್ಲಿ ಮನೆ, ಒಡವೆ, ವಾಹನ, ಹಣ ಇವೆಲ್ಲ ಘನವಸ್ತುಗಳು ಅಂತೇಳಿ ಡಿ ವಿ ಜಿಯವರು ಆ ಪ್ರಜಾವಾಣಿಯ ಲೇಖನದಲ್ಲಿ ಹೇಳ್ತಾರೆ. ಡಿ ವಿ ಜಿಯವ್ರ ನಂತರ ಶಂಭಾ ಜೋಶಿಯವ್ರದ್ದು ಕೂಡ ಇದೆ. ಹಾಗಾಗಿ ನಾನು ನಿಮಗೆ ಡಿ ವಿ ಜಿಯವರ ಚಿತ್ರ ಮತ್ತು ಶಂಭಾ ಜೋಶಿಯವರ ಚಿತ್ರವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮಂಕುತಿಮ್ಮನ ಕಗ್ಗಗಳ ಮೂಲಕ ಡಿ ವಿ ಜಿಯವರು ಕನ್ನಡಿಗರಿಗೆ ಬಹಳ ಹತ್ತಿರ ಆಗಿರುವಂಥದ್ದನ್ನು ನೀವೆಲ್ಲ ಗಮನಿಸ್ತೀವಿ. ಅಷ್ಟೇ ಅಲ್ಲ, ಅವರು ದೊಡ್ಡ ಖ್ಯಾತ ಪತ್ರಕರ್ತರು, ಸಂಸದೀಯ ಪಟು ಆಗಿದ್ದಂಥವರು. ಅವರು ದೇವನಹಳ್ಳಿಯವರು ಬಹಳ ಕಡಿಮೆ ಓದಿರುವಂಥದ್ದು, ಕೇವಲ 10ನೇ ತರಗತಿ ಅಷ್ಟೇ ಅವರು ಪಾಸ್ ಮಾಡಿ ದೊಡ್ಡ ದೊಡ್ಡ ಪಂಡಿತರಾಗಿದ್ದಂಥವ್ರು. ಭಗವದ್ಗೀತೆ ಮೇಲೆ ಅವರು ಬರೆದಂಥ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಲ್ಲ ಬಂದಿದೆ. ಏನೇ ಇರಲಿ, ಈಗ ನಾವು ಅವರ ಸಂಸ್ಕೃತಿ ಕುರಿತ ಅಂತರಂಗದ ಚಿತ್ರಣ ಏನು ಹೇಳಿದ್ದಾರೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗೇನು ಪ್ರಜಾವಾಣಿಯಲ್ಲಿ ಒಂದು ಭಾಗ ಬಂದಿತ್ತೋ ಅದನ್ನು ಬರಗೂರವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮೇಲಿನ ಹೇಳಿಕೆಯು ನಿಸ್ಸಂದಿಗ್ಧವಾಗಿ ಸಂಸ್ಕೃತಿಯನ್ನು ಅಂತರಂಗದ ಪರಿಕರವನ್ನಾಗಿ ಭಾವಿಸಿದೆ. ಆದರೆ ಸಂಸ್ಕೃತಿ ಎನ್ನುವುದು ಬಹಿರಂಗದಿಂದ ಬೇರೆಯಾದದ್ದು ಎಂಬ ಮಾತು ಎಷ್ಟು ಸರಿ? ಮನುಷ್ಯನ ಅಂತರಂಗವಾಗಲಿ ಬಹಿರಂಗವಾಗಲಿ ತನಗೆ ತಾನೇ ಸ್ವತಂತ್ರವಾದ ಘಟಕ ಅಲ್ಲ. ಒಂದು ಇನ್ನೊಂದನ್ನು ಅವಲಂಬಿಸಿಯೇ ಆಕಾರ ಪಡೆದಿರುವ ಪ್ರಕ್ರಿಯೆಯನ್ನು ನಾವು ಗಮನಿಸಬೇಕು. ಒಬ್ಬನ ಬಹಿರಂಗದ ಬದುಕು ಅಂತರಂಗದ ಆಲೋಚನೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ. ಅದಕ್ಕನುಗುಣವಾಗಿ ಅಂತರಂಗದ ಆಕೃತಿಗಳನ್ನು ನಿರ್ಮಾಣ ಆಗಬಹುದು. ನಯ, ವಿನಯ, ಸೊಬಗು ಇವೆಲ್ಲ ಅಂತರಂಗದವು. ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಸಾಪೇಕ್ಷ ನೆಲೆಗಳನ್ನು ಇವು ಪಡ್ಕೊಂಡಿವೆ. ಹಳ್ಳಿ ಅಥವಾ ಕೊಳಗೇರಿಯ ಮನುಷ್ಯನಲ್ಲಿ ಸಾಮಾಜಿಕ ಆರ್ಥಿಕ ಶಕ್ತರ ನಿರೀಕ್ಷೆಯ ನಯ, ವಿನಯ, ಸೊಬಗು ಸಿಗ್ತವಾ? ಸಿಗದೆ ಹೋಗ್ಬೋದು, ಸಿಗೋದಿಲ್ಲ, ಹೊರಟಿರುತ್ತೆ. ಅಂದುಕೂಡಲೇ ಅವರಲ್ಲಿ ಸಂಸ್ಕೃತಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಅವರಿಗೆ ಅವರದೇ ಆದಂತಹ ಒಂದು ಕಲ್ಚರ್, ಒಂದು ಸಂಸ್ಕೃತಿ ಇದ್ದೇ ಇರುತ್ತೆ. ಪ್ರಧಾನ ಸಂಸ್ಕೃತಿಯ ಪರಿಧಿಯಲ್ಲಿ ಪ್ರತಿಷ್ಠಿತ ನೆಲೆಗಳನ್ನು ಗುರುತಿಸದಿದ್ದರೂ ಉಪಸಂಸ್ಕೃತಿಗಳಾಗಿ ಈ ವಲಯಗಳು ಪ್ರಧಾನತೆಯನ್ನು ಪಡಿತವೆ. ಅವೇ ಮುಖ್ಯವಾದ ಸಂಸ್ಕೃತಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವು ಉಪಸಂಸ್ಕೃತಿ ಅಂತೇಳಿ ಬರಗೂರವರು ಇಲ್ಲಿ ಪರಿಗಣಿಸ್ತಾ ಇದ್ದಾರೆ. ಹೀಗೆ ಈ ರೀತಿ ಚರ್ಚೆ ಮಾಡಿದಾಗೆ ಅಂತರಂಗದ ನೆಲೆಯಲ್ಲಿ ಸಂಸ್ಕೃತಿಯನ್ನು ಕಾಣುವ ದೃಷ್ಟಿ ಮತ್ತು ಹಳೆಯ ಆಕೃತಿಗಳ ನಡುವೆ ನೇರ ಸಂಬಂಧ ಇದೆ ಎಂಬುದಕ್ಕೆ ಡಿ ವಿ ಜಿಯವರ ಅಭಿಪ್ರಾಯಗಳನ್ನೇ ಮುಖ್ಯ ಮಾದರಿಯನ್ನಾಗಿ ನಾವು ಸ್ವೀಕರಿಸ್ಬೋದು. ಅಂತರಾತ್ಮ ಶುಭವೇ ಧರ್ಮಕ್ಕೆ ಪ್ರಮಾಣ, ಅದೇ ಸಂಸ್ಕೃತಿಯ ಬೀಜ ಎನ್ನುವ ಈ ಡಿ ವಿ ಜಿಯವರು ವ್ಯಕ್ತಿ ಈಗ ಸಮಾಜಭೂತದ ಪಾದುಕೆ ಮಾತ್ರ ಎಂದು ಹೇಳುತ್ತಾರೆ. ಅವರ ಸಂಸ್ಕೃತಿ ಅನ್ನೋ ಒಂದು ಕೃತಿ ಒಳಗಡೆ ಈ ಮಾತನ್ನು ಹೇಳ್ತಾರೆ. ಇಲ್ಲಿ ಧರ್ಮ, ಅಂತರಾತ್ಮ ಮತ್ತು ಸಂಸ್ಕೃತಿಗಳನ್ನು ಸಮೀಕರಿಸುವುದಲ್ಲದೆ ವ್ಯಕ್ತಿಯನ್ನು ಭೂತದ ಪಾದುಕೆ ಅಂದರೆ ಸ್ಲಿಪ್ಪರ್, ಚಪ್ಪಲಿ ಮಾತ್ರವಾಗಿ ಪರಿಗಣಿಸಲಾಗಿದೆ. ಸಮಾಜಭೂತದ ನಡಿಗೆಗೆ ರಕ್ಷಣೆ ನೀಡುವ ಸಾಮಗ್ರಿ ಮಾತ್ರವಾಗಿರುವುದೇ ಮನುಷ್ಯನ ಕೆಲಸ ಎಂಬ ದೃಷ್ಟಿಕೋನ ಇಲ್ಲಿ ಮುಖ್ಯವಾಗಿದೆ ಡಿ ವಿ ಜಿಯವ್ರ ಮಾತಿನಲ್ಲಿ. ಡಿ ವಿ ಜಿಯವರು ತಮ್ಮ ಸಂಸ್ಕೃತಿ ಎಂಬ ಕೃತಿಯಲ್ಲಿ ಸಾದರಪಡಿಸುವಂತಹ ಕೆಲವು ಹೇಳಿಕೆಗಳನ್ನು ಇಲ್ಲಿ ನೋಡ್ಬೋದು. ಸಂಸ್ಕೃತಿ ಅಂದರೆ ಏನು
ಅಂತ ಹೇಳಿ ಅವ್ರ ಕೃತಿಯಲ್ಲಿ. ಸಂಸ್ಕೃತಿ ಅಂದರೆ ಅದು ಸುಸಂಸ್ಕೃತನ ಗುಣಸಂಪತ್ತು. ಸಂಸ್ಕೃತಿ ಅನ್ನೋದು ಕೇವಲ ವಿದ್ಯೆ ಅಲ್ಲ, ಎಜುಕೇಷನ್ ಅಲ್ಲ, ಅದು ವಿದ್ಯಾ ಕುಸುಮ ಪರಾಗ. ಅಂದರೆ ಒಂದು ಹೂ ಒಳಗಡೆ ಒಂದು ಪರಾಗ ಏನಂತ ಮೇಲ್ಗಡೆ ಇರುತ್ತೆ ಅದು. ಈ ಸಂಸ್ಕೃತಿ ಸಾಹಿತ್ಯ ಪರಾಮರ್ಶೆಯ ಮತ್ತು ಜೀವನಾನುಭವದ ವಿವೇಕದ ದಾಂಪತ್ಯದಿಂದ ಜನಿಸುವ ಒಂದಾನೊಂದು ಲೋಕ ಸಮಾಧಾನಕರವಾದ ಶೀಲ ಸೌಭಾಗ್ಯ. ನೋಡಿ ಇಷ್ಟೇ ಎಂಥ ವಿಚಿತ್ರವಾದ ಒಂದು ಮಾತನ್ನು ಇಲ್ಲಿ ಬಳಸಿದ್ದಾರೆ. ಆಯಿತಾ. ಅದು ಜೀವನದ ನಾನಾ ವಿಷಯಗಳ, ನಾನಾ ಧ್ಯೇಯಗಳ, ನಾನಾ ತತ್ವಗಳ, ನಾನಾ ಧರ್ಮಗಳ ಮೌಲ್ಯ ತಾರತಮ್ಯ ಜ್ಞಾನದಿಂದಾದ ಸಮನ್ವಯ ಸಾರಸ್ಯ ಅಂತ ಕೂಡ ಡಿ ವಿ ಜಿಯವರು ತಮ್ಮ ಸಂಸ್ಕೃತಿ ಎಂಬ ಕೃತಿಯಲ್ಲಿ ಹೇಳ್ತಾರೆ. ಇನ್ನು ಮುಂದುವರೆದಾಗೆ ನಮ್ಮ ಜೀವನವನ್ನು ಸಾಧುವನ್ನಾಗಿ ಮಾಡಿಕೊಳ್ಳುವ ವಿಧಾನವೇ ಸಂಸ್ಕೃತಿ ಅಂತ ಡಿ ವಿ ಜಿಯವರ ಮಾತು. ಲೋಕದೊಡನೆ ನಮಗಾಗುವ ನಾನಾ ಸಂಪರ್ಕಗಳಲ್ಲಿ ನಾವು ಸಂಪಾದಿಸ್ತಕ್ಕಂಥ ಔಚಿತ್ಯ ಏನಿದೆ ಅದೇ ಸಂಸ್ಕೃತಿ ಅಂತ ಇನ್ನೊಂದು ಮಾತು. ಪಾಂಡಿತ್ಯಕ್ಕೂ ಸಂಸ್ಕೃತಿಗೂ ವಿರೋಧ ಏನೂ ಇಲ್ಲ, ಬುದ್ಧಿ ಕುಶಲತೆಗೂ ಸಂಸ್ಕೃತಿಗೂ ವೈಷಮ್ಯ ಕೂಡ ಇಲ್ಲ ಅನ್ನೋದು ಇನ್ನೊಂದು ನುಡಿಮುತ್ತ ಅವ್ರದ್ದು. ಸಂಸ್ಕೃತಿಯಲ್ಲಿ ವಿದ್ಯೆಗೂ ಪ್ರತಿಭೆಗೂ ಚತುರತೆಗೂ ಜಾಗ ಇದೆ, ಆದರೆ ಅದಿಷ್ಟರಿಂದಲೇ ಸಂಸ್ಕೃತಿ ಅನ್ನೋದು ಸೃಷ್ಟಿಯಾಗಲ್ಲ ಅಂತ ಇನ್ನೊಂದು ಮಾತು. ಸಂಸ್ಕೃತಿ ಎಂದರೆ ಒಂದು ಅಂತರಂಗದ ಪರಿಪಾಕ ಅಂತ ಹೇಳಿ ಡಿ ವಿ ಜಿ ಆ ಪುಸ್ತಕದಲ್ಲಿ ಒಂದು ಕಡೆ ಹೇಳ್ತಾರೆ. ಇನ್ನೊಂದು, ನಿಜವಾದ ಸಂಸ್ಕೃತಿಗೆ ಭೌತ ಸಂಪತ್ತಿನ ಪ್ರಗತಿಗಿಂತ ಆತ್ಮ ಸಂಪತ್ತಿನ ಪ್ರಗತಿ ಹೆಚ್ಚಾದುದು. ಇದರ ಮುಖ್ಯ ಲಕ್ಷಣ ಸಮಾಜವಲ್ಲ, ವ್ಯಕ್ತಿ. ಸೊ ಹೀಗೆ ಡಿ ವಿ ಜಿಯವರ ಈ ಸಂಸ್ಕೃತಿ ಚಿಂತನೆಯ ನೆಲೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ವ್ಯಕ್ತಿ ಮತ್ತು ಅವನ ಅಂತರಂಗ, ಈ ಎರಡು ಪಾಯಿಂಟಿಗೆ ಬಂದು ನಿಲ್ತದೆ. ಸೊ ಇದು ಅವರೊಬ್ಬರದೇ, ಡಿ ವಿ ಜಿಯವ್ರದ್ದು ಒಬ್ಬರದೇ ಅಭಿಪ್ರಾಯ ಅಂತಲ್ಲ, ಹೀಗೆ ಅನೇಕರು ಈ ಥರ ಚಿಂತನೆ ಮಾಡಿದ್ದಾರೆ, ಅಂತರಂಗದ ಚಿಂತನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಉದಾಹರಣೆಗೆ ಎಮರ್ಸನ್ ಅನ್ನೋನೊಬ್ಬ ಖ್ಯಾತ ಚಿಂತಕ, ಅವನು ಹೇಳ್ತಾನೆ, ಜೀವನದ ಭಾರವನ್ನು ಹಗುರ ಮಾಡುವ ಯೋಗವೇ ಸಂಸ್ಕೃತಿ, ಅದೇ ಆತ್ಮ ಸಂಸ್ಕಾರ ಅಂತ ಏನು ಹೇಳಿದ್ದಾನೆ ಅದು ಡಿ ವಿ ಜಿಯವರು ಹೇಳಿರೋ ರೀತಿಯೇ ಕಾಣಿಸುತ್ತೆ. ದೇವಡು ಅಂತ ಇದ್ದಾರಲ್ಲ ಒಬ್ಬರು, ದೇವಡು ನರಸಿಂಹ ಶಾಸ್ತ್ರಿ ಅಂಥೇಳಿ, ಮಯೂರ, ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ ಅಂತ ಏನು ಕಾದಂಬರಿ ಬರೆದಿದ್ದಾರಲ್ಲ, ಅವರು ಸಂಸ್ಕೃತಿಯನ್ನು ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ, ಮನುಷ್ಯನ ಶಿಕ್ಷಣಾದಿಗಳನ್ನು ಮೀರಿದ ಮನಸ್ಥಿತಿಗೆ, ನಡವಳಿಕೆಗೆ ಒತ್ತು ನೀಡಿರೋದು ಅಂಥೇಳಿ. ಇನ್ನು ಖ್ಯಾತ ವಿದ್ವಾಂಸರಾದ ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಹೇಳ್ತಾರೆ, ಎಲ್ಲ ಸದ್ಗುಣಗಳ ಸಂಪತ್ತಿನ ಸಾಮರಸ್ಯವೇ ಸಂಸ್ಕೃತಿ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಮ್ಯಾಥ್ಯೂ ಆರ್ನಾಲ್ಡ್ ಅವನು ಹೇಳ್ತಾನೆ, ಸಂಸ್ಕೃತಿ ಅಂತಂದರೆ ಸುಗುಣ ಸಾಮರಸ್ಯ. ಇನ್ನು ಟಿ ಎಸ್ ಇಲಿಯಟ್ ಹೇಳೋದು, ಧರ್ಮವು ಜನರ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ವ್ಯಾಪಿಸುವ ಬಗೆಯನ್ನು ವಿವರಿಸುವ ನೆಲೆಯಲ್ಲಿ ಸಂಸ್ಕೃತಿಯನ್ನು ಮೇಳೈಸಿದ್ದಾನೆ ಯಾರು, ಇಲಿಯಟ್. ಇನ್ನು ನಮ್ಮ ಕನ್ನಡದವರಾದಂಥ ಶಂಭಾ ಜೋಶಿ, ಧಾರವಾಡದಲ್ಲಿದ್ದವರು, ಅವರು ಹೇಳ್ತಾರೆ, ಸಂಸ್ಕೃತಿ ಧರ್ಮ ಇವೆರಡು ತತ್ವಶಃ ಸಮಾನ ವ್ಯಾಪ್ತಿಯವು ಅಂತ ಹೇಳ್ತಾರೆ. ಸೊ ಟಿ ಎಸ್ ಇಲಿಯಟ್ನ ಚಿಂತನೆಯನ್ನು ಇವರು ಪ್ರಮುಖ ಅಂತ ವಾದಿಸ್ತಾರೆ ಭಾಷೆ ಮತ್ತು ಸಂಸ್ಕೃತಿಯನ್ನು ಒಂದು ಕೃತಿ ಒಳಗಡೆ. ಮ್ಯಾಥ್ಯೂ ಆರ್ನಾಲ್ಡ್ ಸಂಸ್ಕೃತಿಯನ್ನು ಕುರಿತು ಹೇಳಬೇಕಾದ್ರೆ ಪರಿಪೂರ್ಣತೆಯೇ ಗುರಿ ಅಂತ ಅಂದಿರುವುದನ್ನು ಶಂಭಾ ಜೋಶಿಯವರು ಏನು ಹೇಳ್ತಾರೆ, ಸಂಸ್ಕೃತಿಯು ಪರಿಪೂರ್ಣ ಫಲಿತ ಸ್ವರೂಪದ್ದಲ್ಲ, ಅದೇ ಫಿನಿಶ್ಡ್ ಆಗೋದೇ ಇಲ್ಲ, ಇಟ್ಸ್ ಎ ಪ್ರಕ್ರಿಯೆ ಸ್ವರೂಪದ್ದು, ಪ್ರೋಸೆಸ್, ಅದು ಯಾವತ್ತೂ ನಡೀತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ ಅಂತ ಹೇಳಿದ್ದಾರೆ. ಸೊ ಭಾಷೆ ಮತ್ತು ಸಂಸ್ಕೃತಿಯನ್ನು ಕೃತಿಯಲ್ಲಿ ಇದೆಲ್ಲ ಇದೆ ಶಂಭಾ ಜೋಶಿಯವರು ಹೇಳಿರೋ ಪ್ರಕಾರ. ಮ್ಯಾಥ್ಯೂ ಆರ್ನಾಲ್ಡ್ ಹೇಳೋ ಪ್ರಕಾರ ಕಾವ್ಯದ ಕೆಲಸ ಮತ್ತು ಸಂಸ್ಕೃತಿಗಳನ್ನು ಸಮೀಕರಿಸುವ ಅಭಿಪ್ರಾಯವನ್ನು ಅವನು ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ತಾನೆ. ಒಂದು ಸುಂದರ ಜೀವನದ ಭಾವನೆ ಮತ್ತು ಅದಕ್ಕೆ ಅನುಸಾರವಾಗಿ ಮನುಷ್ಯ ಸ್ವಭಾವದ ಸರ್ವತೋಮುಖವಾದ ಗುಣ ಸಂಪಾದನೆ, ಇದು ಕಾವ್ಯದ ಪ್ರಧಾನ ತತ್ವ. ಸಂಸ್ಕೃತಿ ಅಂದರೂ ಕೂಡ ಅದೇ ನೋಡಿ, ಲಿಟ್ರೇಚರ್ನ ಕೂಡ ಅಲ್ಲಿಗೆ ತಂದು ಜಾಯಿನ್ ಮಾಡಿಬಿಟ್ರು ಸಂಸ್ಕೃತಿಗೆ, ಆಯಿತಾ. ಸೊ ಈ ಏನಿದೆ ಮಾತಿದೆ ಮ್ಯಾಥ್ಯೂ ಆರ್ನಾಲ್ಡ್, ಅದನ್ನು ಸಂಸ್ಕೃತಿ ಮತ್ತು ಕಾವ್ಯ ನೈತಿಕ ಕರ್ತವ್ಯದ ನೆಲೆಯಲ್ಲಿ ತಂದು ನಿಲ್ಲಿಸುವಂಥದ್ದನ್ನ ನಾವು ನೋಡ್ಬೋದು. ಒಟ್ಟಿನಲ್ಲಿ ಸಂಸ್ಕೃತಿಯ ಸಾಮಾನ್ಯಾಕಾರ ಎಂಥದ್ದು, ಸಾಮಾನ್ಯವಾದ ಆಕಾರ ಹೇಗಿರುತ್ತೆ ಅಂತ ನಾವು ನೋಡ್ಬೋದು. ಅದಕ್ಕೆ ಚಾರಿತ್ರಿಕ ಪ್ರಜ್ಞೆಯ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಬಂದಿದೆ. ಶಿವಮೂರ್ತಿ ಶಾಸ್ತ್ರಿ ಅವರದೇ ಒಂದು ಮಾತಿದೆಯಲ್ಲ, 100,000 ವರ್ಷಗಳ ನಡವಳಿಕೆ ಮತ್ತು ತಿಳುವಳಿಕೆಯ ಫಲವಾಗಿ ಸಮಾಜಕ್ಕೆ ಕೂಡಿ ಬರುವ ಸಂಸ್ಕಾರ ವಿಶೇಷವೇ ಸಂಸ್ಕೃತಿ. ನೋಡಿ, ಇಲ್ಲೊಂದು ಚಾರಿತ್ರಿಕ ಇದೆ, ಟೈಮ್ ಇದೆ ಅಲ್ವಾ, ಅದಕ್ಕೆ 100,000 ವರ್ಷ ತೊಗೊಂಡಿದೆ ಅಂತ ಅವರು ಹೇಳ್ತಾರೆ.
ಈ ಅಭಿಪ್ರಾಯದ ಒಂದು ವಿಶೇಷ ಅಂದರೆ ಚಾರಿತ್ರಿಕ ಸಿಕ್ಕಿಗಿರುವ ಮನ್ನಣೆ ಮತ್ತು ವ್ಯಕ್ತಿ ಸಂಸ್ಕಾರಕ್ಕೆ ಬದಲಾಗಿ ಅಲ್ಲೇನಿದೆ ಸಮಾಜ ಸಂಸ್ಕಾರ ಅನ್ನೋ ಮಾತು ಕೂಡ ಬಂದಿದೆ. ಆದರೆ ಇವರ ಈ ಸಮಾಜ ಸಂಸ್ಕಾರದ ಸ್ವರೂಪಕ್ಕೂ ಡಿ ವಿ ಜಿಯವರು ಹೇಳಿರುವಂಥ ಆತ್ಮ ಸಂಸ್ಕಾರದ ನೆಲೆಗೂ ಹೆಚ್ಚಿನ ಅಂತರ ಏನೂ ಇಲ್ಲ, ಡಿಫ್ರೆನ್ಸ್ ಏನಿಲ್ಲ. ಇಬ್ಬರೂ ಕೂಡ ಸದ್ಗುಣ ಸಂಪನ್ನ ಸಮೂಹಗಳನ್ನೇ ಸಂಸ್ಕಾರ ಅಂತ ಭಾವಿಸಿದ್ದಾರೆ. ಈ ಒಟ್ಟು ಸಮೂಹದ ನಿಯಂತ್ರಣ ನೆಲೆ ಏನಿದೆ, ಸಾಮಾಜಿಕ ಆರ್ಥಿಕ ಆಳುವ ವರ್ಗದ ದೃಷ್ಟಿಕೋನ ಏನಿದೆ, ಅದು ಭಾಳ ಅಪಾಯ ಅಂಥೇಳಿ ಬರಗೂರವರು ಇಲ್ಲಿ ಗುರುತಿಸ್ತಾರೆ. ಡಿ ವಿ ಜಿಯವರು ಗುರುತಿಸಿರುವ ಒಂದು ಸಂಸ್ಕೃತಿ ಎಂಬುದು ದ್ವಿಪ್ರಕಾರವಾದದ್ದು, ಎರಡು ರೀತಿ ಇರ್ತದೆ. ಒಂದು ಪ್ರದೇಶದೊಳಗಡೆ ಇರುತ್ತೆ, ಇನ್ನೊಂದು ಭಾಷಾ ಸಮಾಜದೊಳಗಡೆ ಇರ್ತದೆ. ಒಂದು ಜಾತಿಯೊಳಗಡೆ ಇನ್ನೊಂದು ವರ್ಗದೊಳಗಡೆ ಉತ್ಪನ್ನ ಆಗುತ್ತೆ. ಸಂಸ್ಕೃತಿಯ ಈ ವಿಶೇಷಾಕಾರ, ಈ ವಿಶೇಷಗಳ ಸಂಸರ್ಗದಿಂದ ಅವುಗಳ ಸಾಧಾರಣ ಅಂಶಗಳು ಏಕೀಭವಿಸಿ ಆಗುವುದು ಸಂಸ್ಕೃತಿಯ ಸಾಮಾನ್ಯಾಕಾರ ಅಲ್ವಾ. ಒಂದು ವರ್ಗ, ಒಂದು ಜಾತಿ ಅಥವಾ ಒಂದು ಭಾಷಿಕ ಪರಿಸರ ಅಥವಾ ಒಂದು ಪ್ರದೇಶ ಅಲ್ವಾ, ಪ್ರದೇಶವಾರು ಈ ರೀತಿ ಎಲ್ಲ ಸೇರಿ ಒಟ್ಟು ಆಗುವಂಥದ್ದು ಸಂಸ್ಕೃತಿಯ ಸಾಮಾನ್ಯಾಕಾರ ಅಂಥೇಳಿ ಬರಗೂರು ರಾಮಚಂದ್ರಪ್ಪ ಅವರು ಗುರುತಿಸ್ತಾರೆ. ಅದರೊಳಗಡೆ ಭೇದಗಳು ನೋಡಿ, ಜನಾಂಗ ಭೇದ, ಸಮಾಜ ಭೇದ, ವರ್ಗ ಭೇದ ಇವೆಲ್ಲ ಅನಿವಾರ್ಯ ಚಿಂತನೆ ಅಂತ ಈ ಪ್ಯಾರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸೊ ಈ ಸಂಸ್ಕೃತಿ ಚಿಂತನೆ ಇದೆಯಲ್ಲ, ಅದೊಂದು ಕೇಂದ್ರ ಪ್ರಜ್ಞೆಯಾಗಿ ಉಳಿಯದೆ ಸಾಂದರ್ಭಿಕ ವ್ಯಾಖ್ಯಾನವಾಗಿ ಬಂದಿದ್ದು ಅಂತರಾತ್ಮ ಶುಭದಲ್ಲಿ ಹಿಂದಿನಿಂದ ವಾಡಿಕೆಯಾಗಿ ಬಂದ ನಡವಳಿಕೆಗಳಲ್ಲಿ ಆತ್ಮ ಸಂಪತ್ತಿನಲ್ಲಿ ಸಂಸ್ಕೃತಿಯ ಬೀಜವನ್ನು ಕಾಣುತ್ತಾ ಒಂದು ತೆರದಲ್ಲಿದ್ದರೆ ಇನ್ನೊಂದು ತೆರದಲ್ಲಿ ಜನಾಂಗ ಭೇದ, ಸಮಾಜ ಭೇದ, ವರ್ಗಭೇದ ಅನಿವಾರ್ಯವಾಗುತ್ತದೆ ಎಂಬ ತೀರ್ಮಾನಕ್ಕೆ ಈ ಚಿಂತಕರೆಲ್ಲ ಬರ್ತಾರೆ. ಇಲ್ಲೇ ಶ್ರೇಷ್ಠ ಕನಿಷ್ಠ ಅಂತ ಪರಿಕಲ್ಪನೆ ಕೂಡ ಬರಗೂರವರು ವಿಶ್ಲೇಷಣೆ ಮಾಡ್ತಾರೆ. ಸೊ ಈ ಥರ ಚಿಂತನೆಗೆ ಚಲನಶೀಲ ಶಕ್ತಿ ಇರ್ತದ, ಅವು ಸ್ಥಿರವಾಗಿ ಇರ್ತದ ಸಂಸ್ಕೃತಿ ಅನ್ನೋದು, ಅಥವಾ ಚಲನಶೀಲತೆ ಬದಲಾವಣೆಗೆ ಅವಕಾಶ ಇದೆಯಾ ಅಂತ ನೋಡಿದಾಗ ಆ ಪ್ರಶ್ನೆ ಮುಂದೆ ಬಂದಾಗ ಸಂಸ್ಕೃತಿ ಶುದ್ಧಾಂಗವಾಗಿ ಒಂದು ಜೀವನ ವಿಧಾನವಷ್ಟೇ ಎಂಬ ವಿಶಾಲ ಅರ್ಥದ ವ್ಯಾಖ್ಯಾನಕ್ಕೆ ಬದ್ಧವಾದಾಗ ಎಲ್ಲ ಜಾತಿ, ವರ್ಗ, ಧರ್ಮ, ಸಮಾಜಗಳಲ್ಲಿರುವ ಸಂಸ್ಕೃತಿಯು ಸಮಾನ ಗ್ರಹಿಕೆಗೆ ಸಿಕ್ಕುತ್ತೆ. ಒಂದು ಮೇಲು ಇನ್ನೊಂದು ಕೀಳು ಎಂಬ ತಾರತಮ್ಯದ ಬದಲು ಒಂದು ಸಂಸ್ಕೃತಿ ಎಂಬುದಷ್ಟೇ ಮುಖ್ಯವಾಗಿ ಅದರ ವಿನ್ಯಾಸದಲ್ಲಿ ಇರುವ ವ್ಯತ್ಯಾಸಗಳು ಮಾತ್ರ ವಿಶ್ಲೇಷಣೆಗೆ ಒಳಪಡ್ತವೆ. ಯಾವುದೇ ಒಂದು ನಿರ್ದಿಷ್ಟ ಜಾತಿ, ವರ್ಗ, ಧರ್ಮ ಇತ್ಯಾದಿಗಳ ಸಂಸ್ಕೃತಿಯೇ ಶ್ರೇಷ್ಠ ಎಂಬ ಕಲ್ಪನೆ ಇದೆಯಲ್ಲ, ಅದು ಇನ್ನುಳಿದಂಥ ವಲಯಗಳಿದ್ದಾವಲ್ಲ ಅವನ್ನೆಲ್ಲ ಏನು ಮಾಡುತ್ತೆ, ನಿರ್ಲಕ್ಷ್ಯ ಮಾಡುತ್ತೆ. ಈ ನಿರ್ಲಕ್ಷಿತ ವಲಯಗಳಲ್ಲೂ ಒಂದು ಸಂಸ್ಕೃತಿ ಇರುತ್ತದೆ ಎಂಬ ವಿಚಾರ ಉಪಸಂಸ್ಕೃತಿಯ ಕಲ್ಪನೆಯ ಕೇಂದ್ರವಾಗುತ್ತೆ. ಸೊ ನೋಡಿ, ಉಪಸಂಸ್ಕೃತಿ ಅನ್ನೋದು ಯಾಕೆ ಬರುತ್ತೆ ಅಂತೇಳಿ, ಒಟ್ಟು ಜೀವನ ವಿಧಾನವನ್ನು ನಾವು ಸಂಸ್ಕೃತಿ ಅಂತೇಳಿ ಹಂಗಾಗಿ ಲಿಂಟನ್ ಅನ್ನೋನು ಹೇಳುವಂಥದ್ದು. ಅವರು ಹೇಳ್ತಾರೆ, ಅನೇಕ ಮಾನವಶಾಸ್ತ್ರಜ್ಞರು ಸಂಸ್ಕೃತಿಯಲ್ಲಿ ಈ ಮೇಲು ಕೀಳುಗಳ ಕಲ್ಪನೆಯನ್ನು ಸ್ವಲ್ಪ ಕೂಡ ತರೋದಿಲ್ಲ, ಅವರು ಅವಶ್ಯಕತೆಯೇ ಆಗೋದಿಲ್ಲ. ಒಟ್ಟಾರೆ ಜೀವನ ವಿಧಾನ ಅದನ್ನೇ ಸಂಸ್ಕೃತಿ ಅಂತ ಅವರು ಪರಿಭಾವಿಸಿದ್ದಾರೆ. ವ್ಯಕ್ತಿಯ ಅಂತರಂಗದ ಅಂಶದ ಬದಲು ಬಹಿರಂಗ ಬದುಕಿನ ಅಂಶಗಳನ್ನು ಪ್ರಧಾನವಾಗಿ ಈ ವಿದೇಶಿ ಅಥವಾ ದೇಶೀಯ ವಿದ್ವಾಂಸರು ಮಾಡಿದ್ದಾರೆ. ಕನ್ನಡದವ್ರು ಮಾತ್ರ ಈ ಥರ ಅಂತರಂಗಿಕ ಅಂಶಗಳನ್ನು ತೆಗೆದುಕೊಂಡು ಬಂದು ಚರ್ಚೆ ಮಾಡಿರೋಂಥದ್ದನ್ನ ಕಾಣ್ಬೋದು. ಒಂದು ನಿರ್ದಿಷ್ಟ ಸಮಾಜದ ಸದಸ್ಯರು ಹಂಚಿಕೊಳ್ಳುವ, ಪ್ರಸಾರ ಮಾಡುವ ಜ್ಞಾನ, ದೃಷ್ಟಿಕೋನ ಮತ್ತು ಸ್ವಾಭಾವಿಕ ನಡವಳಿಕೆಗಳ ನಮೂನೆಗಳ ಒಟ್ಟು ಮೊತ್ತ, ಒಂದು ಟೋಟಲ್ ಪ್ಯಾಕೇಜ್ ಏನಂತೀವಿ ಅದನ್ನು ಸಂಸ್ಕೃತಿ ಅಂತೇಳಿ ಲಿಂಟನ್ ಎಂಬ ಒಬ್ಬ ಅಮೇರಿಕನ್ ಇಂಡಿಯನ್ ಟ್ರೈಬ್ಸ್ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂತಹ ಲಿಂಟನ್ ಅವನು ಹೇಳೋ ಮಾತುಗಳನ್ನ ಕಾಣ್ತೀವಿ. ಹೀಗೆ ಉಪಸಂಸ್ಕೃತಿ ಎನ್ನುವಂಥದ್ದು ಬಹಳ ವಿಶಿಷ್ಟವಾದಂತಹ ಒಂದು ಪ್ರಕಾರವಾಗಿ ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ದಾರೆ ಬರಗೂರವರು. ಸೊ ಮುಂದಿನ ತರಗತಿಯಲ್ಲಿ ನಾವು ಇನ್ನೊಂದಷ್ಟು ವಿಚಾರಗಳನ್ನು ಉಪಸಂಸ್ಕೃತಿ ಬಗ್ಗೆ, ವಿಶೇಷವಾಗಿ ಉಪಸಂಸ್ಕೃತಿ ಬಗ್ಗೆ ಕೊನೆಯ ಅಧ್ಯಾಯದಲ್ಲಿ ತಿಳ್ಕೊಬೇಕಾಗುತ್ತೆ. ಸಂಸ್ಕೃತಿ ಉಪಸಂಸ್ಕೃತಿಯ ಈ ವಿಶ್ಲೇಷಣೆಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಹಾಕಿರೋ ಚಿತ್ರ ಇತ್ತೀಚೆಗೆ ಅಮೃತಮತಿ ಅಂತೇಳಿ ಜನನ ಯಶೋಧರ ಚರಿತ್ರೆಯನ್ನು ಆಧರಿಸಿ ಸಿನಿಮಾ ಮಾಡಿದ್ರು. ಅದು ಅಮೇರಿಕಕ್ಕೆ ಕೂಡ ಹೋಗಿ ದಾಖಲೆಯನ್ನು ಬರೆದಿದೆ. ಅದರ ಚಿತ್ರವನ್ನು ಹಾಕಿದ್ದೀನಿ. ಇಲ್ಲಿವರೆಗೂ ಈ ತರಗತಿಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.